ಅದೇನು ಈ ಅಮ್ಮಂದ್ರಿಗೆ ಆಸ್ಪತ್ರೆಗಳಿಗೆ ಬರೋಕ್ಕೆ ಏನು ಕಷ್ಟನೋ ನಂಗೆ ಗೊತ್ತಿಲ್ಲ. ಅದೇ ನೋಡಿ ಮೂತಿ ಹೆಂಗೈತೆ ಅಂತ. ಹಾಂ ಸರಿ, ಇವಾಗ ಏನಂದ್ರು ಡಾಕ್ಟ್ರು? ಫೆಡು ಓಟ್ ಮೀಲ್ ತಿನ್ನೋದ್ರಿಂದ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಆಗುತ್ತಂತೆ. ಓಟ್ ಮೀಲ್ ತಿನ್ನೋದ್ರಿಂದ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಆಗುತ್ತಂತೆ. ಏನು ಎಂದಿದೆ ನಮ್ಮ ಓಟ್ ಮೀಲ್ ವಿತ್ ಕೋಕೋನಟ್ ಮಿಲ್ಕ್ ಅಂತ. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರ್ 100 ಡೇಸ್ ವ್ಲಾಗ್ ಚಾಲೆಂಜ್. ಇವತ್ತು ತುಂಬ ಲೇಟಾಗಿದ್ದೆ. ಏನಂತ ಹೇಳಿ, ನಾನು ನಿನ್ನೆ ಐ ಎಂಡೆಡ್ ದ ವ್ಲಾಗ್. ಅದಾದಮೇಲೆ ಹೋಗಿ ಇವತ್ತು ಬರಬೇಕಾಗಿರೋ ವ್ಲಾಗ್ನ ಶೂಟ್ ಮಾಡಬೇಕಾಗಿತ್ತು. ಬಿಕಾಸ್ ಮಂತ್ರಾಲಯದ ಪೂರ್ತಿ ಪ್ಲ್ಯಾನ್ ಶೂಟ್ ಮಾಡಬೇಕಾಗಿತ್ತು. 11:30 ರಾತ್ರಿ ಕೂತ್ಕೊಂಡು ನಾನು ಶೂಟ್ ಮಾಡಿ, ಇಮ್ಯಾಜಿನ್ 11:30ಗೆ ಶೂಟ್ ಮಾಡಿದರೆ ಅದು ಎಡಿಟ್ ಯಾವಾಗ ಮಾಡಿರ್ತೀನಿ ಅಂತ. ಸೊ ಎಡಿಟ್ ಮಾಡಿ ಮನ್ಕೊಳ್ಳೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಆ್ಯಂಡ್ ನಾನು ರಾತ್ರಿನೇ ಎಷ್ಟೇ ಲೇಟ್ ಆದ್ರೂ ನಾನು ತಮ್ನೇಲು ಆ್ಯಂಡ್ ಟೈಟಲ್ಲು ಎಲ್ಲ ಹಾಕಿ ಮನ್ಕೋತೀನಿ. ಬಿಕಾಸ್ ಬೆಳಗ್ಗೆ ಎದ್ದು ನನಗದು ಗಡಿಬಿಡಿ ಯೋಚನೆ ಮಾಡೋಕ್ಕೆ ಇಷ್ಟ ಇಲ್ಲ. ರಾತ್ರಿನೇ ಯೋಚನೆ ಮಾಡಿ ಎಲ್ಲನೂ ಹಾಕ್ಬಿಟ್ಟು ಸ್ಕೆಡ್ಯೂಲು ಮಾಡ್ಬಿಟ್ಟು ಮನ್ಕೊಳ್ತೀನಿ. ಅದಕ್ಕೆ 11:25 ಕರೆಕ್ಟಾಗಿ ಬರುತ್ತೆ ವ್ಲಾಗ್ಸು. ಬಟ್ ಹಂಗೆ ಮಾಡೋಕ್ಕೋಗಿ ತುಂಬಾ ಲೇಟ್ ಆಯಿತು. ಐಮ್ ಥಿಂಕಿಂಗ್ ಆಫೀಸಿಂದ ಬೇಗ ಬಂದುಬಿಟ್ಟು ಇವತ್ತು ಜಿಮ್ಗೆ ಹೋಗೋಣ ಅಂತ. ಬಿಕಾಸ್ ಇವತ್ತು ಬ್ಯಾಕ್ ಡೇ ಇತ್ತು ಆ್ಯಂಡ್ ಐ ಲವ್ ಬ್ಯಾಕ್ ಡೇ. ಮಿಸ್ ಮಾಡಿಕೊಂಡೆ. ಬಟ್ ಈವ್ನಿಂಗ್ ಬೇಗ ಬಂದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೋಡೋಣ. ಬಟ್ ಇವಾಗ ಅಲ್ಲಿ ಶೋ ಯು ಹೆಂಗೆ ನೆಂದಿದೆ ನಮ್ಮ ಓಟ್ ಮೀಲ್ ವಿತ್ ಕೋಕೋನಟ್ ಮಿಲ್ಕ್ ಅಂತ. ನೋಡಿ, ಈ ಥರ ಸೀಟ್ಸ್ ಎಲ್ಲ ಫುಲ್ಲು ಬ್ಲೋನ್ ಅಪ್ ಅದು ಬುದ್ಧಿವಂತಿಕೆ ಮಮ್ಮಿ, ಅಷ್ಟು ಬ್ರೈನಿ ನಾನು. ಅಂದರೆ ಈ ತೆಂಗಿನಕಾಯಿ ಹಾಲಲ್ಲಿ ಏನೋ ನೆನೆಸೋ ಐಡಿಯಾನೇ ಇರಲಿಲ್ಲ ಆಯಿತಾ. ಜಸ್ಟ್ ಬಿಕಾಸ್ ಮಮ್ಮಿ ತೆಂಗಿನಕಾಯಿ ಹಾಲು ರೈಸ್ ಮಾಡು ಅಂತ ಅಂದಿದ್ದಕ್ಕೆ ಹಂಗೆ ತೆಂಗಿನಕಾಯಿ ಹಾಲು ನಾನು ಅಂದ್ಕೊಂಡು, ಓ ಮೈ ಗಾಡ್, ಐ ಕ್ಯಾನ್ ಕೀಪ್ ಸಮ್ ಆ್ಯಂಡ್ ಟ್ರೈ ಹೆಂಗಿರುತ್ತೆ ಅಂತ. ಸೊ ಅದಕ್ಕೆ ಒಂದು ಸ್ಕೂಪ್ ಅಷ್ಟು ವೇ ಪ್ರೋಟೀನ್ ಹಾಕ್ತಿದ್ದೀನಿ. ಐ ಆಲ್ರೆಡಿ ಟೋಲ್ಡ್ ಯು ನಾನು ಯಾವ ಪ್ರೋಟೀನ್ ಯೂಸ್ ಮಾಡ್ತೀನಿ ಅಂತ. ಇಟ್ಸ್ ಆಪ್ಟಿಮಮ್ ನ್ಯೂಟ್ರಿಷನ್ಸ್ ವೇ ಪ್ರೋಟೀನ್. ಇವಾಗ ಮಿಕ್ಸಿ ಮಾಡೋಣ. ದುರದೃಷ್ಟವಶ ಇವತ್ತು ನಮ್ಮ ಮನೇಲಿ ಫ್ರೂಟ್ಸ್ ಇಲ್ಲ. ಬೇಡದಿರುವಾಗೆಲ್ಲ ಇರುತ್ತೆ. ನಾನು ಏನಾದ್ರು ಒಂದು ಟ್ರೈ ಮಾಡಬೇಕು ಅನ್ನುವಾಗ ಇಟ್ಸ್ ನಾಟ್ ದೇರ್. ಹಂಗೆ ಹೇಳಿದ್ರೆ ಚೆನ್ನಾಗಿದ್ದೀರಾ? ನೀನೇ ಮಾರ್ಕೆಟ್ಗೆ ಹೋಗಿರ್ತಾ ಇದ್ದೋ, ಏನು ಮಾಡೋದು, ನನಗೆ ಹುಷಾರಿಲ್ವಲ್ಲ. ನಮ್ಮಮ್ಮ ಕಾಫಿ ಕುಡಿತಾವ್ರೆ. ನೀನೇ ನಮ್ಮಮ್ಮ ಕಾಫಿ ಕುಡಿತಾವ್ರೆ. ನನ್ನ ತಿಂಡಿ ಆಯಿತು, ಮಾತ್ರೆ ಹಾಕೊಂಡಿದ್ದಾಯಿತು. ಬೆಚ್ಚಗೊಂದು ಕಾಫಿ ಕುಡಿದು ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ರೆಡಿ. ಚಾಕ್ಲೇಟಿಯಾಗಿ ರೆಡಿಯಾಗಿದೆ ನಮ್ಮ ಒಂದು ಓಟ್ ಮೀಲ್. ಇವಾಗ ಟ್ರೈ ಆ್ಯಂಡ್ ಸಿ. ನಾನು ವೀಡಿಯೋ ಮಾಡಬೇಕಾದ್ರೇ 106 ಫೋನ್ ಕರೆಗಳು ತಿಂತಾ ಇದ್ದೆ. ಅಷ್ಟರಲ್ಲಿ ಐ ಗಾಟ್ ಅ ಕಾಲ್. ಐ ಕ್ಯಾನ್ ಬ್ಲೇಮ್, ಇಟ್ ಇಸ್ ಅ ವರ್ಕಿಂಗ್ ಡೇ. ಎನಿವೇ, ಸೊ ಟೇಸ್ಟಲ್ಲಿ ಆ ಕೋಕೋನಟಿ ಫ್ಲೇವರ್ ಇಲ್ಲ, ಅಷ್ಟೊಂದಿಲ್ಲ. ಯಾಕಂದರೆ ನಾನು ಸೆಕೆಂಡ್ ಬ್ಯಾಚ್ ಏನು ಫಸ್ಟ್ ಬ್ಯಾಚ್ ನಾವು ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ಅದಾದಮೇಲೆ ಇನ್ನೊಂದು ಸಲ ರುಬ್ತೀವಲ್ಲ, ಆ ಕೋಕೋನಟ್ ಮಿಲ್ಕ್ನ ಹಾಕಿರೋದು. ಮೇ ಬಿ ಬಿಕಾಸ್ ಆಫ್ ದಟ್. ಆ್ಯಂಡ್ ಪ್ರೋಟೀನ್ ಪೌಡರ್ ಹಾಕಿರೋದು ಆ ಸ್ವೀಟ್ನೆಸ್ ಕೊಡ್ತಾಯಿದೆ. ಬಟ್ ಲಾಡ್ ಆಫ್ ಚೇಂಜಸ್ ಏನಿಲ್ಲ. ನನಗೆ ನೀರು ಜೊತೆ ತಿಂದರೆ ಹೆಂಗಿರುತ್ತೋ ಅದೇ ಥರ ಇದೆ, ವಿತ್ ಅ ಲಿಟಲ್ ಬಿಟ್ ಆಫ್ ಕೋಕೋನಟ್ ಮಿಲ್ಕ್ದು ಫ್ಲೇವರ್ ಇದೆ ಅಷ್ಟೇ. ಆ್ಯಂಡ್ ಇಟ್ ಟೇಸ್ಟ್ ರಿಯಲಿ ಯಮ್. ಆಮೇಲೆ ನಿನ್ನೆ ರಾತ್ರಿ ಮನ್ಕೊಳ್ಳೋಕೆ ಮುಂಚೆ ಐ ಡಿಡ್ ಸಮ್ ರಿಸರ್ಚ್ ಆ್ಯಂಡ್ ಫಿಗರ್ಡ್ ಔಟ್ ದಟ್ ಕೋಕೋನಟ್ ಮಿಲ್ಕಿಂದ ಓಟ್ ಮೀಲ್ ತಿನ್ನೋದ್ರಿಂದ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಆಗುತ್ತಂತೆ. ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಓವರಾಲ್ ಫ್ಯಾಟ್ ಜಾಸ್ತಿ ಇರುತ್ತಂತೆ. ಸೊ ಎವ್ರಿ ಡೇ ಈಸ್ ನಾಟ್ ರೆಕಮೆಂಡಬಲ್. ವಾರದಲ್ಲಿ 2-3 ದಿನ ತಿನ್ಬೋದು ಅಂತಂದರು. ಐ ಮೀನ್ ವಾರದಲ್ಲಿ 2-3 ದಿನ ತಿನ್ನೋಕ್ಕೆ ವೈ ವಿಲ್ ಐ ಟೇಕ್ ಸೋ ಮಚ್ ಆಫ್ ರಿಸ್ಕ್? ಯಾಕಂದರೆ ಅದನ್ನು ರುಬ್ಬಿ ಅದರಿಂದ ಹಾಲು ತೆಗೆದು ಇದೆಲ್ಲ ಡಬಲ್ ಕೆಲಸ ಗೈಸ್. ಇವತ್ತು ಒಂದು ದಿನ ಐ ಎಂಜಾಯ್ ವಿತ್ ಕೋಕೋನಟ್ ಮಿಲ್ಕ್. ಅದಾದಮೇಲೆ ನಾಳೆಯಿಂದ ಐ ಜಸ್ಟ್ ಈಟ್ ಇಟ್ ವಿತ್ ನಾರ್ಮಲ್ ವಾಟರ್. ಇವಾಗ ಆಫೀಸ್ ಟೈಮ್ ಆಯಿತು, ನಾನು ಹೋಗ್ತೀನಿ. ಹೋಗ್ಬಿಟ್ಟು ವಾಪಸ್ ಬಂದು ಜಿಮ್ಗೆ ಹೋಗೋಣ. ಇವತ್ತು ಎನಿವೇಸ್ 10 ಗಂಟೆವರೆಗೂ ತೆಗೆದಿರುತ್ತೆ. ಐ ವಿಲ್ ಗೋ ಟು ದ ಜಿಮ್, ದೆನ್ ಕಮ್ ಬ್ಯಾಕ್, ಹ್ಯಾವ್ ಡಿನ್ನರ್ ಆ್ಯಂಡ್ ದೆನ್ ಸೆಟ್ ಮೈ ರೂಟೀನ್ ಫಾರ್ ಟುಮಾರೋ. ಬಟ್ ಇವಾಗ ಕೆಲ್ಸಕ್ಕೆ ಹೋಗಿ ಬರೋಣ. ಬಾಯ್ ಗೈಸ್, ಐಮ್ ಬ್ಯಾಕ್ ಹೋಮ್. ಬೇಗ ಆಫೀಸಿಂದ ಮನೆಗೆ ಬಂದೆ ಜಿಮ್ಗೆ ಹೋಗೋಣ ಅಂತ. ಬಟ್ ದೆನ್ ನೋಡಿ ಮೂತಿ ಹೆಂಗೈತೆ ಅಂತ. ಹಾಂ ಹೇಳಿ. ಚೆನ್ನಾಗಿ ಐತೆ. ಇನ್ನು ನಮ್ಮ ಮಮ್ಮಿಗೆ ಜ್ವರ ಕಮ್ಮಿ ಆಗಿಲ್ಲ, ಗಂಟ್ಲು ನೋವು ಕಮ್ಮಿ ಆಗಿಲ್ಲ. ಅದಕ್ಕೇ ಇವತ್ತು ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ. ನಮ್ಮ ಮನೆ ಹತ್ರನೇ ಒಂದು ಹಾಸ್ಪಿಟಲ್ ಇದೆ, ವಿಚ್ ಈಸ್ ರಾಮಕೃಷ್ಣ ನರ್ಸಿಂಗ್ ಹೋಮ್ ಅಂತ ಅದ್ರ ಹೆಸರು. ಆ್ಯಂಡ್ ಅಲ್ಲಿ ನಮ್ಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ. ಲಾಸ್ಟ್ ಟೈಮು ಮಮ್ಮಿ ಅಲ್ಲಿ ಅಡ್ಮಿಟ್ ಆದಾಗ ಅವರೇ ಟ್ರೀಟ್ ಮಾಡಿದ್ದು. ಸೊ ಅವ್ರ ಹತ್ರನೇ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ. ಇವಾಗ ಇದೇ ದಿನ ನಾನು ನನ್ನ ಗಾಡಿನ ಟಯರ್ ಹಾಕ್ಸೋಕ್ಕೆ ಬಿಟ್ಬಿಟ್ಟು ಬಂದೆ. ಫ್ರಂಟ್ ಟಯರ್ ತುಂಬ ಸೌದೋಗಿತ್ತು. ಐ ಡೋಂಟ್ ರಿಮೆಂಬರ್ ಸ್ಟಾರ್ಟಿಂಗ್ ಆಫ್ ದ ವ್ಲಾಗ್ಸಲ್ಲಿ ನಾನು ಹೇಳಿದ್ದೀನಿ ಟೈರ್ ಚೇಂಜ್ ಮಾಡಿಸ್ಬೇಕು ಅಂತ. ಅವತ್ತಿಂದ ಟೈಮೇ ಸಿಕ್ಕಿರಲಿಲ್ಲ. ಅದಕ್ಕೆ ಇವತ್ತು ಬರ್ತಾ ಹಾಗೆ ಬಿಟ್ಬಿಟ್ಟು ಬಂದೆ.
ನೋಡಿದ್ರೆ ಆಮೇಲೆ ಮಮ್ಮಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಾ, ಅದಕ್ಕೆ ನಿಮಗೆ ಹೇಳಿದ್ದೀನಿ ಬರೋಕ್ಕೆ. ಅವನು ಬಂದು ಮಮ್ಮಿನ ಕರ್ಕೊಂಡು ಹೋಗ್ತಾನೆ. ನಾನು ಅರ್ಧ ದಾರಿಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗಿ ನೋಡೋಣ, ಏನೂ ಆಗಿರಬಾರ್ದು, ಗೊತ್ತಿಲ್ಲ, ಹೋಗಿ ನೋಡ್ಕೊಂಡು ಬರೋಣ ಏನು ಕತೆ ಅಂತ. ಇವಾಗ ಮಮ್ಮಿಗೆ ರೆಡಿಯಾಗಿ ಕೇಳಿದ್ದೀನಿ. ಅವ್ರಿಗೆ ಸುತ್ತಾರಾಮ್ ಇಷ್ಟ ಇಲ್ಲ ಬರೋಕ್ಕೆ. ಮಾತ್ರೆ ಖಾಲಿ ಆಗಿಲ್ಲ, ಮಾತ್ರೆ ಖಾಲಿ ಆಗಲಿ ಅಂತಾರೆ. ಆಲ್ಮೋಸ್ಟ್ 1 ವಾರ ಆಯಿತು ಜ್ವರ ಬಂದು. ಹಾಸ್ಪಿಟ್ಲಿಗೆ ತೋರಿಸಾಯ್ತು, ಇಂಜೆಕ್ಷನ್ ತೊಗೊಂಡಾಯ್ತು, ಆ್ಯಂಡ್ ಮಾತ್ರೆನೂ 4 ದಿನ ಆಯ್ತು ಅಷ್ಟೇ. 4 ದಿನ ಯಾವಾಗಿಂದ? ಭಾನುವಾರದಿಂದ. ಅಲ್ಲ ಗುರುವಾರ ಅಲ್ಲ, ಬುಧವಾರ ರಾತ್ರಿಯಿಂದ. ಅದೇನು ಈ ಅಮ್ಮಂದ್ರಿಗೆ ಆಸ್ಪತ್ರೆಗಳಿಗೆ ಬರೋಕ್ಕೆ ಏನು ಕಷ್ಟನೋ ನಂಗೆ ಗೊತ್ತಿಲ್ಲ. ಅದೇ ದೇವಸ್ಥಾನ ಚಂಗ್ ಅಂತ ಓಡೋಯ್ತಾರೆ. ಆಸ್ಪತ್ರೆಗೆ ಬರೋಕ್ಕೆ ಕಷ್ಟ, ಅವ್ರವ್ರ ಆರೋಗ್ಯ ಅವ್ರು ನೋಡ್ಕೊಳ್ಳೋಕೆ ಕಷ್ಟ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಪ್ಪ. ಈ ಅವ್ರನ್ನ ಅವರು ನಮ್ಮನ್ನ ಬೆಳೆಸೋಕ್ಕೆ ಇಷ್ಟು ಕಷ್ಟಪಟ್ಟಿಲ್ಲ, ನಾವಿವಾಗ ಬೆಳೆದ ಮೇಲೆ ಇವ್ರನ್ನ ನೋಡ್ಕೊಳ್ಳೋದಿದೆಯಲ್ಲ, ಬಾ ಆ ಥರ ಕಷ್ಟ ದೇವರೇ ಯಾರಿಗೂ ಬೇಡ. ನಮ್ಮಮ್ಮ ಎಸ್ಪೆಷಲಿ ಒಂದು ಆಸ್ಪತ್ರೆಗೆ ಬರೋಲ್ಲ, ಒಂದು ಹೇಳಿದ ಮಾತು ಕೇಳಲ್ಲ, ಇದು ಮಾಡಬೇಡ ಅಂತಂದ್ರೆ ಅವ್ರು ಅದನ್ನೇ ಮಾಡೋದು. ಸಾಕು ಹೋಗ್ಬಿಟ್ಟೈತೆ ನನಗೆ ಜೀವನ ಇವ್ರ ಹತ್ರ. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ತೋರಿಸ್ಕೊಂಡು ಬರೋಣ ಆಸ್ಪತ್ರೆಗೆ. ಐ ಥಿಂಕ್ ನಿಮಗೆ ಬಂದು ಅನ್ಸುತ್ತೆ, ಗಾಡಿ ಸೌಂಡ್ ಬರ್ತೈತೆ. ಹಾಸ್ಪಿಟಲ್ಗೆ ಹೋಗಿ ಬರ್ತೀವಿ, ನಿಮಗೂ ಹೇಳ್ತೀನಿ ಏನಾಯ್ತಂತ. ಓಕೆ ಗೈಸ್, ಪರವಾಗಿಲ್ಲ. ಐ ಆಲ್ಮೋಸ್ಟ್ ಫರ್ಗಾಟ್ ದಟ್ ನಾವು ಆಸ್ಪತ್ರೆಯಿಂದ ಬಂದ ತಕ್ಷಣ ವ್ಲಾಗ್ ಮಾಡೋದೇ ಮರ್ತೋದೆ. ಬರ್ತಾ ಹಂಗೆ ಹೋಗಿ ನಾನು ಗಾಡಿನೂ ಇಸ್ಕೊಂಬಂದೆ. ಟೈರ್ ಹಾಕಿರೋದು ಚೆಂದ ಕಾಣುತ್ತೆ ಗಾಡಿ. ಈಸ್ಕೊಂಡು ನಡ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು. ಬಂದು ಒಂದು ಸ್ವಲ್ಪ ನಮ್ಮ ಅಮ್ಮಂಗೆ ಹೋಗಲಿ ಭಾಷಣ ಮಾಡಿ, ಎಷ್ಟು ಒಳ್ಳೆ ಅವ್ರ ಹೆಲ್ತ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಮ್ಗೆ ಆ ಸಂತೋಷ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೋಗಲಿ, ಹಾಡಿ ಹೋಗಲಿ, ಅವ್ರಿಗೆ ಸನ್ಮಾನ ಎಲ್ಲ ಮಾಡಿ, ಅದಾದಮೇಲೆ ಇವಾಗ ಗುಬ್ಬಿಗೆ ಊಟ ಮಾಡಿಸೋಣ ಅಂತ ಹೋಗ್ತಾಯಿದ್ದೆ. ಅದಾದಮೇಲೆ ನಮ್ಮ ಆಫೀಸಲ್ಲಿ ದೀಪಾವಳಿ ಗಿಫ್ಟ್ಗೆ ಅಂತ ಶೋ. ಸೊ ಮಮ್ಮಿಗೆ ನೈಟ್ ಬಾಯರ್ಕೆ ಆದರೆ ಬಿಸಿನೀರೇ ಕುಡಿಬೇಕಲ್ಲ, ಅದಕ್ಕೆ ಒಂದು ಬಾಟಲ್ ಇತ್ತು ನಮ್ಮ ಹತ್ರ, ವಿಚ್ ವಿ ಡಿಡ್ ನಾಟ್ ಯೂಸ್. ಇದು ಬಂದ್ಬಿಟ್ಟು ನಮ್ಮ ಆಫೀಸಲ್ಲಿ ದೀಪಾವಳಿ ಗಿಫ್ಟ್ಗೆ ಅಂತ ಕೊಟ್ಟಿದ್ದು. ಸೊ ಈ ಬಾಟ್ಲನ್ನ ತೊಳೆದ್ಬಿಟ್ಟು ಬಿಸಿನೀರು ಹಾಕೋಣ ಅಂತ ಎತ್ಕೊಳ್ಳೋಣ ಅಂತ ಬಂದೆ. ಕ್ಯಾಮ್ರಾ ನೋಡಿದೆ ಸಡನ್ನಾಗಿ, ಐ ಫರ್ಗಾಟ್ ಸಮಥಿಂಗ್. ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ನಿಮ್ಗೆ ವ್ಲಾಗ್ ಮಾಡೇ ಹೇಳಿಲ್ಲ, ನಿಮಗೆ ಹೇಳಲೇ ಇಲ್ಲ ದಟ್ ಹಾಸ್ಪಿಟ್ಲಲ್ಲಿ ಏನಾಯಿತು ಅಂತ. ಅಮ್ಮ, ಡೂ ದ ಆನರ್ಸ್, ಹೇಳಮ್ಮ, ನೀನೇ ಹೇಳು, ಪರವಾಗಿಲ್ಲ. ಇಲ್ಲ, ಸಾಧನೆ ತೋರಿದ ನಿಮಗೆ 1,000 ಚಪ್ಪಾಳೆ ನಾನು ನೋಡ್ದಾಯ್ತು. ಏನೇ ಮಾಡೋಕ್ಕಾಗುತ್ತೆ, ಸಬ್ಸ್ಕ್ರೈಬರ್ಸ್ ಕಾಯಿಲೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸಬ್ಸ್ಕ್ರೈಬರ್ಸು ಚಪ್ಪಾಳೆ ಹೊಡಿಲಿ, ಹೇಳು. ನನಗೆ ಗೊತ್ತಿಲ್ಲ, ನೀನೇ ಹೇಳು. ಮನುಷ್ಯ ಅಂದಮೇಲೆ ಕಾಯಿಲೆ ಬಂದೇ ಬರುತ್ತೆ, ಆಯಿತಾ. ಬಟ್ ವಾಸಿ ಮಾಡ್ಕೊಳ್ಳೋದ್ರ ಮೇಲೆ ಗಮನ ಕೊಡಬೇಕು. ಅಲ್ಲಿ ಬಿಟ್ಬಿಟ್ಟು ಬರ್ತಾನೆ ಇರಲಿ, ನನಗೆ ತಡ್ಕೊಳ್ಳೋ ಶಕ್ತಿ ಇದೆ, ನಾನು ತಡ್ಕೊಳ್ತಾನೆ ಇರ್ತೀನಿ ಅಂತಂದರೆ ಅದು ಹೆಂಗೆ ವಾಸಿ ಆಗೋಕ್ಕೆ ಸಾಧ್ಯ? ಮನುಷ್ಯ ಹೆಂಗೆ ಚೆನ್ನಾಗಿರೋಕ್ಕೆ ಸಾಧ್ಯ ಹೇಳಿ? ಏನು ಮಾಡೋಕ್ಕಾಗಲ್ಲ, ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆ. ಸರಿ, ಇವಾಗ ಏನಂದ್ರು ಡಾಕ್ಟ್ರು? ಏನು ಟೈಫಾಯ್ಡು ಬಾರ್ಡ್ರಲ್ಲಿ ಐತೆ ಅಂದರು. ಮೆಡಿಷನ್ ಕೊಟ್ಟಿದ್ದಾರೆ. ಸುಮ್ಮನೆ ಮಲಗಿರೋಳನ್ನ ಕರ್ಕೊಂಡೋಗಿ 4,000 ರೂಪಾಯಿ ಖರ್ಚು ಮಾಡಿಸ್ಕೊಂಡು ಬಂದವಳೆ. ಇವತ್ತು ಕರ್ಕೊಂಡು ಹೋಗಿದ್ದಕ್ಕೆ ಸರಿ ಹೋಯ್ತು. ಇವತ್ತು ಇಗ್ನೋರ್ ಮಾಡಿಕೊಂಡು ನಾಳೆ ಹೋಗಿದ್ದಿದ್ರು ನಾವು ಅಡ್ಮಿಟ್ ಆಗಬೇಕಾಗಿತ್ತು. ಸೊ ನಾರ್ಮಲಿ ಟೈಫಾಯ್ಡ್ ರೇಷಿಯೋ ಏನಿದೆಯಲ್ಲ, ಅದು ಬಂದ್ಬಿಟ್ಟು 1.40 ಇರಬೇಕಂತೆ ನಾರ್ಮಲ್ ಪೀಪಲ್ಗೆ. ನಮ್ಮ ಮಮ್ಮಿಗೆ 1.80 ಇದೆ. ಸೊ ಟಚ್ ಆ್ಯಂಡ್ ಗೋ ಥರ, ಟೈಫಾಯ್ಡ್ ಈ ಥರ ಬರಲಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಅಲ್ಲೇ ಬಾರ್ಡರ್ನಲ್ಲಿ ನಿಂತ್ಕೊಂಡಿದೆ. ಸೊ ಅದಕ್ಕೆ ಅದನ್ನು ಕಿಲ್ ಮಾಡೋಕ್ಕೆ ಜಾಸ್ತಿ ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಡಾಕ್ಟರು, ಓರಲ್ ಮೆಡಿಸಿನ್ಸ್ ಕೊಡ್ತೀನಿ, ಸೊ ಅದನ್ನು ತೊಗೊಳ್ಳಿ. ನಾಳೆ ಅಷ್ಟರಲ್ಲಿ ಜ್ವರ ಸ್ವಲ್ಪ ಕಮ್ಮಿ ಆಗಿಲ್ಲ ಅಂತಂದರೆ ಮತ್ತೆ ಬನ್ನಿ, IV ಡ್ರಿಪ್ಸ್ ಕೊಡೋಣ ಅಂತ ಹೇಳಿದ್ದಾರೆ. ಸೊ ನಮ್ಮಮ್ಮ ವಾಸಿ ಆಗೋಕ್ಕೆ ಏನೇನು ಮಾಡ್ತಾರೆ ಗೊತ್ತಾ? ಇವತ್ತು ರಾತ್ರಿ ಮಾತ್ರೆ ನುಂಗ್ತಾರೆ, ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದು ಬಾಗಿಲು ತೊಳೆದ್ಬಿಟ್ಟು ನಾಷ್ಟ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು, ನಾಳೆ ಹನುಮ ಜಯಂತಿ ಬೇರೆ, ಸೊ 5:15 ಸ್ನಾನ ಮಾಡಿಕೊಂಡು 6 ಗಂಟೆಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ನೋಡಿ, ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಟೈಫಾಯ್ಡ್ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಟ್ಟಿರುತ್ತೆ ಆಲ್ರೆಡಿ. ಹೋಗುತ್ತೆ ಬಿಡ್ರಿ ಅಲ್ವಾ ಅಮ್ಮ? ಆಂಜನೇಯನ ಆಶೀರ್ವಾದ ಇದ್ರೆ ಅದು ಓಡೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಸೊ ಹಿಂಗೆ ನಮ್ಮಮ್ಮ ದೂರ ಮಾಡ್ಕೋತಾರೆ ಟೈಫಾಯ್ಡ್ನ. ಏನು ಹೇಳೋದು ಹೇಳಿ? ನಾನು ಹೇಳಿ ನಂಗೆ ಸಾಕಾಗೋಗಿದೆ ಗೈಸ್. ನನ್ನ ಜೀವನ ಅಲ್ಲ ಬರೀ ನಮ್ಮ ಅಮ್ಮಂಗೆ ಬುದ್ಧಿ ಹೇಳೋದ್ರಲ್ಲೇ ಹೊಟ್ಟೋಗಿದೆ. ನಾನು ಏನು ಮಾಡಲಿ? ನಾನು ಹೇಳ್ತಾನೆ ಇದ್ದೀನಿ, ಬೆಳಗ್ಗೆ ಬೇಗ ಎದ್ದೇಳಬೇಡಿ, ಕೆಲಸ ಮಾಡಬೇಡಿ, ಮನ್ಕೊಳ್ಳಿ. ಮಂಜಿಂದ ಜಾಸ್ತಿ ಆಗುತ್ತೆ, ಹಿಂದಿಂದ ಜಾಸ್ತಿ ಆಗುತ್ತೆ. ಶಿ ವಿಲ್ ನೆವರ್ ಲಿಸನ್ ಟು ಮೀ. ಆ್ಯಂಡ್ ಕೆಮ್ಲಿಗೆ ಮತ್ತು ಗಂಟ್ಲು ನೋವಿಗೆ ಇದೊಂದು ಕೊಟ್ಟಿದ್ದಾರೆ. ಇಟ್ ಈಸ್ ಕಾಲ್ಡ್ ಕೆಮ್ಲಿಗಲ್ಲ, ಅದು ಗಂಟ್ಲು ನೋವಿಗೆ. ಅದೇ ಗಾರ್ಗಲ್ ಮಾಡೋಕ್ಕೆ
ಬೆಟಾಕೈಂಡ್ ಅಂತೇನೋ ಕೊಟ್ಟಿದ್ದಾರೆ. ಇದನ್ನು 1 ಸ್ಪೂನು ಬಿಸಿ ನೀರಿಗೆ ಹಾಕ್ಕೊಂಡು, ಅಂದರೆ ಉಗುರು ಬೆಚ್ಚಿನ ನೀರಿಗೆ ಹಾಕ್ಕೊಂಡು ಗಾರ್ಗಲ್ ಮಾಡಬೇಕಂತೆ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು. ಆ್ಯಂಡ್ 1 ಸಿರಪ್ ಕೊಟ್ಟಿದ್ದಾರೆ ಕಾಫ್ಗೆ, ಕೆಮ್ಮು ಕಮ್ಮಿ ಆಗೋಕ್ಕೆ. ಸೊ ನಾಳೆ ಮಧ್ಯಾಹ್ನದವರೆಗೂ ನೋಡ್ಬೇಕು ನಾವು ಏನು ಕತೆ ಅಂತ. ಇವತ್ತು ಮೆಡಿಸಿನ್ ತೊಗೊಂಡು, ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ಮೆಡಿಸಿನ್ ತೊಗೊಂಡು ಮಧ್ಯಾಹ್ನ ಅಷ್ಟರಲ್ಲಿ ಜ್ವರ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಪರವಾಗಿಲ್ಲ, ಇಲ್ಲಾಂದರೆ ಮತ್ತೆ ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಸೊ ಅದೇ ಇವತ್ತಿನ ಕತೆ. ಕಮ್ಮಿ ಆಗುತ್ತೆ ಅಂತೇಳು, ಕಮ್ಮಿ ಆಗಲಿ ಅಂತ. ನೀನು ಕರೆಕ್ಟಾಗಿ ನೋಡ್ಕೊಂಡ್ರೆ ಕಮ್ಮಿ ಆಗುತ್ತೆ. ಯಾವಾಗಾರ ನನ್ಗೆ ಹಿಂಗಾಗಿತ್ತಾ ಒಂದ್ಸಲ ಆಸ್ಪತ್ರೆಗೆ ಹೋಗ್ಬೋದು. ಸುಮ್ಮನೆ ಕುತ್ಕೊಳ್ಳಮ್ಮ. ಇದೇ ವರ್ಷದಲ್ಲಿ ಏಪ್ರಿಲ್ ಅಲ್ಲಿ ಹೋಗಿ ಅಡ್ಮಿಟ್ ಆಗಿ ಫಸ್ಟ್ ನಿನ್ ಕೆಮ್ಮು ವಾಸಿ ಮಾಡಿ. ನನ್ ಕೆಮ್ಮು ಪರವಾಗಿಲ್ಲ, ನನ್ ಕೆಮ್ಮಲಷ್ಟೇ ದೂರ ಅಂದ್ರೇನೋ ಸ್ವಲ್ಪ ಟೈಮ್ ತಗೊಳುತ್ತೆ ಹೋಗಕ್ಕೆ. ನಾರ್ಮಲ್ ಕೆಮ್ಮು ನಂದು, ಡ್ರೈ ಕಾಫ್. ನಿಮ್ ಕೆಮ್ಮು ಅದಲ್ಲ, ಟೈಫಾಯ್ಡ್ ಇರೋ ಕೆಮ್ಮು. ಸೊ ಏನೋ ಹೇಳಕ್ ಬಂದ ನಾನು. ಇದೇ ವರ್ಷದ ಏಪ್ರಿಲಲ್ಲಿ ಅಕ್ಕೋರು 3 ದಿನ ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಹುಷಾರಿಲ್ಲದೆ, ಅವತ್ತೂ ಅಷ್ಟೇ ನಾನು ಫುಲ್ ನನ್ನ ಹೆಲ್ತ್ ಬಗ್ಗೆ ಟೇಕ್ ಕೇರ್ ಮಾಡ್ತೀನಿ ಅದು ಇದು ಅಂತ ಅನ್ಕೊಂಡು ಬಂದರು. ನಾವು ಎಷ್ಟು ಕಷ್ಟಪಟ್ಟು, ಡಾಕ್ಟರ್ ಎಷ್ಟು ಕಷ್ಟಪಟ್ಟು 7 ಇದ್ದಿದ್ದು ಬ್ಲಡ್ ಲೆವೆಲ್ನ 11ಕ್ಕೆ ತಂದಿದ್ದೀವಿ. ಇವತ್ತು ಬ್ಲಡ್ ಟೆಸ್ಟ್ ಮಾಡಿದ್ರೆ ಎಷ್ಟಿತ್ತು ಮಹಾರಾಣಿ? 9. ಇದೇ ನಾವು ನಾನೇನು ಮಾಡಲಿ, ನಾನೇನು ಕುಯ್ದ್ಬಿಟ್ಟು ಬಿಡ್ತೀನಿ ಕೆಳಗಡೆಗೆ. ತಿನ್ನೋದೆಲ್ಲ ತಿಂತಾ ಇದ್ದೀನಿ ತಾನೆ, ಅದು ಕಮ್ಮಿ ಆದರೆ ನಾನು ಹೊಣೆನ. ಅದೇ ನಾನು ಡಾಕ್ಟ್ರಿಗೆ ಕೇಳಿದೆ ಏನಕ್ಕೆ ಈ ಥರ ಕಮ್ಮಿ ಆಗ್ತೈತೆ ಅಂತ. ಅವ್ರು ಹೇಳಿದ್ರು 1 at a ಟೈಮ್ ಮಾಡೋಣ. ಇವಾಗ ಸದ್ಯಕ್ಕೆ ಜ್ವರ ಹೋಗ್ಸೋದು ನೋಡೋಣ, ಟೈಫಾಯ್ಡ್ ಹೋಗ್ಸೋದು ನೋಡೋಣ, ಅದಾದಮೇಲೆ ನಾವು ಏನೋ ಬ್ಲಡ್ ಬಗ್ಗೆ ಯೋಚನೆ ಮಾಡೋಣ, ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಣ ಅಂತಂದರು. ನಾನು ಓಕೆ ಫೈನ್, ಏನಕ್ಕೆ 2 ಒಟ್ಟೊಟ್ಟಿಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಬೇಡ ಅಂತ ಸುಮ್ಮನೆ ಬಂದೆ. ನೋಡಬೇಕು ಇದಕ್ಕೆ ಬ್ಲಡ್ಗೆ ಏನು ಹೇಳ್ತಾರೆ ಅಂತ. ಏನಾದರೂ ಸಪ್ಲಿಮೆಂಟ್ಸ್ ಕೊಡ್ತಾರಾ ಏನೋ ಗೊತ್ತಿಲ್ಲ. ದಟ್ ಆಲ್ಸೋ ವಿ ಶುಡ್ ಸಿ. ಬಟ್ ಇವಾಗ 4 ಗಂಟೆಲಿ ಊಟ ಮಾಡಿದ್ದೀನಿ. ಇವತ್ತು ಕ್ಲಾಸ್ಗೆ ಹೋಗೋರೆ, ಅದು ದೊಡ್ಡ ವಿಷಯ ಅಲ್ಲ. ಕ್ಲಾಸಿಂದ ಬಂದು ಏನು ಮಾಡೋರೆ, ಕೊತ್ತಂಬರಿ ತೊಕ್ಕು ಮಾಡೋರೆ. ತುಂಬ ಮುಖ್ಯನಾ? ನೀವು ಹೇಳಿ. ತಿನ್ಬೇಕಾಗಿತ್ತು, ಏನು ಮಾಡೋದು? ನೆನ್ನೆ ನಾನು ಮಾಡ್ಕೊಟ್ಟಿದ್ದ ಅನ್ನ ರುಚಿಯಾಗಿರ್ಲಿಲ್ವ? ಮತ್ತೆ ಅತಿ ಚೆನ್ನಾಗಿತ್ತು. ಈ ಮಧ್ಯಾಹ್ನ ಏನು ಇತ್ತು? ಬರೀ ವೈಟ್ ರೈಸ್ ಇತ್ತು, ಅದಕ್ಕೆ ಸಾಂಬಾರು ಇರಲಿಲ್ಲ. ಸರಿ ಹೆಂಗು ಏನು 5 ನಿಮಿಷದ ಕೆಲಸ ಅಂತ ಅದೊಂದು ಚೂರು ಮಾಡಿದೆ ಅಷ್ಟೇ. ಅದೇ ನೀರಲ್ಲಿ ಕೈ ಹಾಕದ್ನ ಏನಿಲ್ಲ, ವೇಸ್ಟ್ ಮಾಡಿದೆ. ಸುಮ್ಮನೆ ಒಂದು 34 ಫ್ಲೋರ್ ಬಿಲ್ಡಿಂಗ್ ಇಂದ ನಾನು ಜಂಪ್ ಮಾಡ್ಬಿಡ್ತೀನಿ. ಅದು ಈಸಿ ಕೆಲಸ, ಇದಕ್ಕಿಂತ ಅದು ಈಸಿ ಕೆಲಸ. ಸೊ ಇವಾಗ ರವೆ ಇಡ್ಲಿ ತಿನ್ಬೇಕು ಅಂತಂದ್ರು. ಸೊ ರವೆ ಇಡ್ಲಿ ತರಿಸ್ಕೊಟ್ಬಿಟ್ಟು ತಿನ್ಬಿಟ್ಟು, ತಿನ್ನಂಗಿರ್ಲಿಲ್ಲ, ಈಗ ಮಾತ್ರೆ ತಿನ್ಬೇಕಲ್ಲ ಅಂತ ತಿನ್ಬೇಕು. ಮಾತ್ರೆ ಅಷ್ಟೊಂದಿದೆ ಗೊತ್ತಾ, ಒಂದು 3-4 ಮಾತ್ರೆ ಇದೆ. 4 ಗಂಟೆಲಿ ಊಟ ಮಾಡಿದ್ದು ಕುತ್ಕೆಲ್ಲ ಐತೆ. ಅಷ್ಟು ಪವರ್ಫುಲ್ ಮಾತ್ರೆಗಳಿರುತ್ತೆ. ಅದಕ್ಕೆ ಬೇಡ, ತಿನ್ನಿ ಏನಾದ್ರು ಅಂತ ನಾನೇ ಹೇಳಿದೆ. ಇವಾಗ ರವೆ ಇಡ್ಲಿ ತೊಗೊಂಡು ಬಂದು ತಿನ್ನಿಸ್ಬಿಟ್ಟು she has to take medicines and sleep. ಅದು ಯಾವ ಜನ್ಮದಲ್ಲಿ ಸತ್ರುವಾಗಿದ್ದು ನೀನು? ಖುಷಿ ಪಡು, ಪುಣ್ಯ ಮಾಡಿರ್ಬೇಕು ನಂತರ ಮಗಳು ಪಡೆಯೋಕ್ಕೆ ನೀನು. ಇವತ್ತು ನಾನೇನಾದ್ರು ಆಸ್ಪತ್ರೆಗೆ ಫೋರ್ಸ್ ಮಾಡಿ, ಎಷ್ಟು ಫೋರ್ಸ್ ಮಾಡಿದ್ದೀನಿ ಗೊತ್ತಾ? ಯಪ್ಪ, ಆ ಮಕ್ಳನ್ನ ಕಿಡ್ಸ್ ಏರಿಯಾಯಿಂದ ಎಳಿಬೇಕಲ್ಲ, ಹಂಗೆ ಎಳಿಬೇಕು ನಮ್ಮಮ್ಮನ ಆಸ್ಪತ್ರೆಗೆ ಹೋಗೋಕ್ಕೆ. ಬರೋದೇ ಇಲ್ಲ, ಆಸ್ಪತ್ರೆಗೆ ಬರಲ್ಲ. 20 ನಿಮಿಷ ತಗೋತು ನನಗೆ ರೇಗಾಡಿ, ಕಿರ್ಚಾಡಿ, ಬೇಡ್ಕೊಂಡು ನೀಡ್ಕೊಂಡು ಎಲ್ಲ ಆಗಿ ಆಮೇಲೆ ಬರಕ್ಕೆ ಒಪ್ಕೊಂಡಿದ್ದು. ಇವತ್ತು ಹೋಗಿಲ್ಲ ಅಂದಿದ್ರೆ ನೀನೇ ಹೇಳು, ನೀನೇ ಕೇಳಿಸ್ಕೊಂಡೆ ತಾನೇ ಡಾಕ್ಟ್ರ್ ಹೇಳಿದ್ದು. ನಾಳೆಗೆ ಜಾಸ್ತಿ ಆಗ್ತಿರ್ಲಿಲ್ವಾ? ನನಗೇನು ಗೊತ್ತು ಅಂತ ಅಲ್ಲಿ ಹೋಗಿ ಬಂದಿದ್ವಲ್ಲ, ಮೆಡಿಸಿನ್ ಕಮ್ಮಿ ಆಗುತ್ತೇನೋ ಅಂತ ನೋಡಿದ್ರು. ನಮ್ಮ ಮಮ್ಮಿಗೆ ಜ್ವರ ಬರಲ್ಲ ಅಂತ ಹೇಳಲ್ಲ. ಮುಂಚೆ ಎಲ್ಲ ಜ್ವರ ಬಂದಾಗ ನಾವು ಮೊನ್ನೆ ಹೋಗಿ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ವಲ್ಲ, ಆ ಇಂಜೆಕ್ಷನ್ ಹಾಕ್ಸ್ಕೊಂಬಂದಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ, 1-2 ದಿನದಲ್ಲಿ ಸರಿ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ಹೋಗಿ ಬಂದು ಆಲ್ರೆಡಿ 3ನೇ ದಿನ ಇವತ್ತು ತಾನೇ, 3ನೇ ದಿನ. ಟೋಟಲ್ ಜ್ವರ ಬಂದು 5 ದಿನ. ಆಮೇಲೆ ಸೊಂಟ ನೋವು, ಪರ್ಟಿಕ್ಯುಲರ್ಲಿ ಸೊಂಟ ನೋವು, ಮೈಕೈ ನೋವಿಲ್ಲ, ಬರೀ ಸೊಂಟ ನೋವು ಇತ್ತ. ಸೊ ನನಗೆಲ್ಲ ಒಂದು ಸ್ವಲ್ಪ ರೆಡ್ ಫ್ಲಾಗ್ ಅನ್ನಿಸ್ತು, ಏನಕ್ಕೆ ಬರೀ ಸೊಂಟ ನೋವು ಬರ್ತಾ ಇದೆ? ಯೂಶಲಿ ಸೊಂಟ ನೋವು ಬರುತ್ತೆ, ಬಟ್ ಮಂಡಿ ನೋವಿಲ್ಲ, ಸೊಂಟ ನೋವಿದೆ. ಸೊ ಅದಕ್ಕೆ ಒಂದ್ಸಲ ಟೆಸ್ಟ್ ಮಾಡಿಸೇ ಬಿಡೋಣ, ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಇವತ್ತು ನರ್ಸಿಂಗ್ ರೂಮ್ ಕರ್ಕೊಂಡು ಹೋಗಿದ್ದು. ಅದೇನೋ ನಂದೊಂದು ಇಂಟ್ಯೂಷನ್, ಯಾವಾಗಲೂ ಹಂಗೆ ಏನಾದ್ರು ಒಂದು ಆಗೋದಿದ್ರೆ ಅದು ನಂಗೆ ಬೆಳಗ್ಗೆಯಿಂದ ಅದೇನೋ ಒಂಥರ ಮೈಂಡಲ್ಲಿ ಅದೇ ಓಡ್ತಾಯಿತ್ತು, ಒಂಥರ ಸಂಕಟ ಫೀಲ್ ಆಗ್ತಾಯಿತ್ತು. ಸೊ ಬಂದ ತಕ್ಷಣ ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತು, ಕರ್ಕೊಂಡು ಹೋದೆ. ನಾನು ಆ್ಯಕ್ಚುಲಿ ಬೇಗ ಬಂದಿದ್ದು ಆಫೀಸಿಂದ, ನಾನು ಜಿಮ್ಗೆ ಹೋಗೋಕ್ಕೆ. ಬಟ್ ಹೋಗಿದ್ದೆ ಎಲ್ಲಿಗೆ? ಆಸ್ಪತ್ರೆಗೆ. ಎನಿವೇಸ್, ನಾಳೆ ಬೆಳಗ್ಗೆ ಮಾತ್ರೆ ತೊಗೊಂಡು ಎಲ್ಲ ಸರಿ ಹೋಗುತ್ತೆ. ಓಕೆನಾ? ಮಾತ್ರೆ ತೊಗೊಂಡು ಎಲ್ಲ ಸರಿ ಹೋಗುತ್ತೆ. ಸೊ ದಟ್ ಬೇಗ ರಿಕವರ್ ಆಗ್ತಾರೆ ಮಮ್ಮಿ. ಬಿಸಿ ನೀರು ಕುಡಿಬೇಕು, ಬಿಸಿ ಎನ್ವಿರಾನ್ಮೆಂಟಲ್ಲಿ ಇರಬೇಕು. ನಾನು ಇವಾಗ ತಾನೇ ಗೂಗಲ್ ಮಾಡಿ ನೋಡಿದೆ ಏನಕ್ಕೆ ಟೈಫಾಯ್ಡ್ ಬರುತ್ತೆ ಅಂತ. ಅದರಲ್ಲಿತ್ತು ಸರ್ಟನ್ ಕೈಂಡ್ ಆಫ್ ಬ್ಯಾಕ್ಟೀರಿಯಾಯಿಂದ ಹಂಗಾಗತ್ತಂತೆ. ಆ್ಯಂಡ್ ಆ ಬ್ಯಾಕ್ಟೀರಿಯಾ ನಮ್ಮ ಬಾಡಿ ಒಳಗಡೆ ಬರೋದು ಫುಡ್ ಆ್ಯಂಡ್ ವಾಟರ್ ಥ್ರೂ ಅಂತೆ. ಸೊ ನಮ್ಗನ್ಸುತ್ತೆ ಟ್ರೈನಲ್ಲಿ ತಿಂದಿದ್ದು ಊಟ ಆ್ಯಂಡ್ ನೀರು, ಅಥವಾ ಊಟ ತಗೊಂಡು ತಿಂದಿರಲಿಲ್ಲ, ಟ್ರೈನಲ್ಲಿ ಯಾವತ್ತೂ ಊಟ ತಿಂದಿರಲಿಲ್ಲ. ಐ ಡೋಂಟ್ ಥಿಂಕ್ ಸೊ. ರೆಸ್ಟೋರೆಂಟಲ್ಲೂ ನಾವು ಅಷ್ಟು ತಿಂದ್ವಿ, ಮಂತ್ರಾಲಯ ದೇವಸ್ಥಾನದಲ್ಲಿ ತಿಂದ್ವಿ. ನೈಟ್ ಬರ್ತಾನೂ ತಿರ್ಗಾ ಟ್ರೈನ್ ಊಟನೇ ತಿಂದ್ವಿ. ಸೊ ಟ್ರೈನ್ ಊಟದ್ದೇ ಏನೋ ಎಫೆಕ್ಟ್ ಆಗಿರುತ್ತೆ. ಏನಂತೀರಾ?
ಏನು ಮಾಡೋಕ್ಕಾಗಲ್ಲ, ಏನೇನಾಗಬೇಕೋ ಎಲ್ಲ ಆಗಲೇಬೇಕಷ್ಟೇ, ಯಾರ ಟೈಮ್ ಎಲ್ಲ ಟೈಮ್ ಅಷ್ಟೇ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲಾಂಗೆಸ್ಟ್ ವ್ಲಾಗ್ ಆಗೋಗ್ಬಿಡುತ್ತೆ, ಜಸ್ಟ್ ಮೀ ರ್ಯಾಂಟಿಂಗ್, ಬಿಕಾಸ್ ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಅ ಫ್ರಸ್ಟ್ರೇಟೆಡ್ ಡಾಟರ್ ಹೂಸ್ ಮದರ್ ಡಸಂಟ್ ಲಿಸನ್ ಟು ಎನಿಥಿಂಗ್. ಅದೇ ಫ್ರಸ್ಟ್ರೇಷನ್ ಜೀವನದಲ್ಲಿ ಅಷ್ಟೇ. ಇವಾಗ ಹೋಗಿ ನಾನು ಊಟ ಮಾಡಿ ಮಮ್ಮಿಗೆ ಊಟ ಕೊಟ್ಟು ದಬಾಕೊಂಡು ಮನ್ಕೋತೀವಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ, ವಿಚ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಏನದು ಬಾಯ್.